ಪಟ್ಟಿಗೆ 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 ವೀಕ್ಷಕರೇ, ನೀವೀಗ ನೋಡ್ತಾ ಇದ್ರಲ್ಲ, ಇದೇ ಬಂಟಿ ಮನೆ. ಒಬ್ಬ ಅಮಾಯಕ ಹುಡುಗಿ ಮೇಲೆ ಮಾನವೀಯತೆ ಇಲ್ಲದೆ ಆಸಿಡ್ ದಾಳಿ ಮಾಡಿದ ಪಾಪಿ ಮನೆ. ಅವನಿಗೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಮತ್ತು ಹಲವಾರು ಸಂಘಟನೆಗಳು ಒತ್ತಾಯ ಮಾಡ್ತಿರೋದನ್ನ ನಾವು ನಿಮಗೆ ತೋರಿಸ್ತೀವಿ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಏನ್ ನಡೀತಿದೆ? ಒಂದು ಕಡೆ ಸರಣಿ ಅತ್ಯಾಚಾರ ನಡೀತಾ ಇದ್ರೆ, ಇನ್ನೊಂದು ಕಡೆ ಆಸಿಡ್ ದಾಳಿ. ಹಾಗಾದ್ರೆ ನಮ್ಮ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ? ನಮ್ಮ ಸಮಾಜದಲ್ಲಿ ಮಾನವೀಯತೆ ಅನ್ನೋದೇ ಮರೆಯಾಗಿ ಹೋಗ್ಬಿಡ್ತಾ ಇದೆಯಾ? ನಮ್ಮ ಮಹಿಳೆಯರ ಮೇಲೆ ಆಗುವ ಅನ್ಯಾಯ ಕೊನೆಗೊಳ್ಳೋದಾದ್ರೆ ಯಾವಾಗ? ಇಂಥ ಪಾಪಿಗಳಿಗೆ ಕಠಿಣ ಶಿಕ್ಷೆ ಕೊಡೋರು ಯಾರು? ಜನ ಅಂತೂ ಬೇಸತ್ತು ಹೋಗಿದ್ದಾರೆ, ಇನ್ನು ಅವರು ಸುಮ್ಮನಿರೋದಿಲ್ಲ. ವೀಕ್ಷಕರೇ, ಆ ವಿದ್ಯಾರ್ಥಿಗಳ ಆಕ್ರೋಶವನ್ನು ನೋಡಿ, ಎಷ್ಟು ಖುದ್ದು ಹೋಗಿದ್ದಾರೆ. ಆ ಬಂಟಿ ಯಾವುದೇ ಬಿಲದಲ್ಲಿ ಬಚ್ಚಿಟ್ಟುಕೊಂಡ್ರು ನಾವು ಬಿಡೋದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.
ನೆಟ್ಟಾಗ ಮೇಘನ್ ಕೆಲಸನೇ. ನನಗೆ ಹೂ ಅಂದ್ರೆ ಇಷ್ಟ ಅಂತ ಅವಳಿಗೆ ಅಲ್ವಾ ಗೊತ್ತಿರೋದು. ಈ ಕನ್ನಡಿಲಿ ಕಾಣ್ತಿರೋಳ್ಗಿಂತ ನನ್ನನ್ನು ಈ ಕನ್ನಡಿ ಮುಂದೆ ನಿಲ್ಲಿಸಿರೋಳು ಇನ್ನೂ ಮುದ್ದಾಗಿದ್ದಾಳೆ. ಸರ್ಪ್ರೈಸ್! ಹೇಗಿತ್ತು? ಇಷ್ಟ ಆಯ್ತಾ? ಇಲ್ಲ. ಹೇ, ತುಂಬ ತುಂಬ ಇಷ್ಟ ಆಯ್ತು ಕಣೆ. ಫ್ಲವರ್ಸ್ ನೋಡಿದ್ರೇನೆ ನನ್ನ ಮನ್ಸಿಗೆ ತುಂಬ ಖುಷಿ ಆಗುತ್ತೆ. ಅಂಥದ್ರಲ್ಲಿ ನೀನು ಇಡೀ ರೂಮ್ನ ಫ್ಲವರ್ ಗಾರ್ಡನ್ ಮಾಡಿಟ್ಟಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಸ್ಟಾಪ್. ಇದು ನನ್ನೊಬ್ಳು ಕೆಲಸ ಅಲ್ಲ, ನನ್ನ ಜೊತೆ ಇನ್ನೊಬ್ರು ಇದ್ದಾರೆ. ನೀನು ಏನೇನು ಕ್ರೆಡಿಟ್ ಕೊಡ್ತಿದ್ಯೋ ಅದು ಅವ್ರಿಗೂ ಸೇರುತ್ತೆ. ಇನ್ಫ್ಯಾಕ್ಟ್ ಈ ಐಡಿಯಾ ಕೊಟ್ಟವ್ರೆ ಅವರು. ಯಾರು? ಮತ್ತಿನ್ಯಾರು, ನಮ್ಮ ಜಯಂತಣ್ಣ ಕಣೆ. ನಿಜಾನಾ? ಅಲ್ಲಿ ನೋಡು. ಇನ್ನೂ ಒಂದು ಸರ್ಪ್ರೈಸ್ ಕಾಯ್ತಾ ಇದೆ. ಸ್ವಲ್ಪ ಫ್ರೀ ಮಾಡಿಕೊಂಡು ಟೆರೆಸ್ಗೆ ಬಂದರೆ ಗೊತ್ತಾಗುತ್ತೆ. ರಿಯಲಿ ನಂಬಕ್ಕೆ ಆಗ್ತಿಲ್ಲ ಕಣೆ. ಎಲ್ಲಿ ಹೋಗ್ತಿದ್ಯಾ? ಇನ್ನೊಂದು ಸರ್ಪ್ರೈಸ್ ನೋಡೋದಕ್ಕೆ. Thank you, Jane. Thank you very much. It's my pleasure.
ದೇವ್ರು ನಮ್ಮ ಕಡೆ ಇದ್ದಾನೆ, ನಮಗೆ ಒಳ ಕೊಟ್ಬಿಟ್ಟ. ಏನಾಯ್ತು ಪಶುಪತಿ? ಮಯೂರಿ ಮೇಲೆ ಆಸಿಡ್ ಆಗಿದ್ನಲ್ಲ ಬಂಟಿ, ಅವನಿಗೆ ಜನ ಹುಚ್ಚು ನಾಯಿ ಹೊಡೆದ ಹೊಡಿತಾ ಇದ್ದಾರೆ. ಟಿವಿನಲ್ಲಿ ಬರ್ತಾ ಇದೆ, ಬನ್ನಿ ನೋಡೋಣ. ನಿನ್ನೆ ಮಧ್ಯಾಹ್ನ ವಿದ್ಯಾವಿನಾಯಕ ಕಾಲೇಜಿನ ಹೊರಗೆ ಒಬ್ಬ ಅಮಾಯಕ ಹುಡುಗಿಯ ಮೇಲೆ ಆಸಿಡ್ ದಾಳಿ ನಡೆದಿತ್ತು. ಆ ಕೃತ್ಯವನ್ನ ಒಬ್ಬ ಅಜ್ಞಾತ ವ್ಯಕ್ತಿ ತನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡಿ ಈ ಕೃತ್ಯವನ್ನ ಎಸಗಿದ ಆ ಪೈಶಾಚಿಕ ವ್ಯಕ್ತಿಯನ್ನ ಜಗಜಾಹಿರ ಮಾಡಿದ್ದಾರೆ. ಪರದೆ ಮೇಲೆ ಕಾಣುತ್ತಿರುವ ಈ ವ್ಯಕ್ತಿಯೇ ಬಂಟಿ. ಇವನೇ ಆಸಿಡ್ ದಾಳಿ ಮಾಡಿರುವ ರಾಕ್ಷಸ. ಮಯೂರಿ, ಕಾಫಿ. ಜಯಂತಣ್ಣ, ಬಂಟಿನೆಲ್ಲರೂ ಸಖತ್ತಾಗಿ ಚಚ್ತಿದ್ದಾರೆ. ನಮ್ಮ ಮಯೂರಿ ಅಕ್ಕನ ಮೇಲೆ ಗಾಯ ಮಾಡ್ತಾನ ಅವನು. ಬೇಗ ಬನ್ನಿ, ಟಿವಿಲಿ ತೋರಿಸ್ತಿದಾರ ಅವನ್ನ. I'm sorry, no more caution. ದೃಶ್ಯಾವಳಿಗಳನ್ನ ಗಮನಿಸಿರಬಹುದು. ಆಸಿಡ್ ದಾಳಿ ಮಾಡಿರುವ ಬಂಟಿಯನ್ನ ಪೊಲೀಸರು ಬಂಧಿಸಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾರಿರ್ಬೋದು ಇವನನ್ನು ಹಿಡ್ಕೊಟ್ಟವರು? ಅದ್ ಹೇಗೆ ಆ ವ್ಯಕ್ತಿ ಆಸಿಡ್ ಹಾಕೋ ಸಮಯಕ್ಕೆ ಸರಿಯಾಗಿ ಕ್ಯಾಮ್ರಾ ಇಟ್ಕೊಂಡು ಹೋದ? ಇಂಟರ್ನೆಟ್ಗೂ ಹಾಕ್ದ? ತುಂಬಾ
ತುಂಬ ಆಶ್ಚರ್ಯ ಆಗ್ತಿದೆಯಲ್ಲ. ಅಕ್ಕ, ಈ ಕೆಲಸ ಯಾರೇ ಮಾಡಿರ್ಲಿ ಅವ್ರನ್ನ ಕರೆದು ಸನ್ಮಾನ ಮಾಡಬೇಕು. ಹೌದು ಅಣ್ಣ, ಇನ್ನೂ ಸಮಾಜ ಅಷ್ಟು ಕೆಟ್ಟಿಲ್ಲ. ಜನಪರ ಕಾಳಜಿ ಇರೋಂಥವ್ರು ಇನ್ನೂ ನಮ್ಮ ಮಧ್ಯೆ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ದಿದ್ರೆ ಆ ಧೈರ್ಯ ಮಾಡ್ತಿದ್ನ? ನಿಜಕ್ಕೂ ವಿಡಿಯೋನ ಅಪ್ಲೋಡ್ ಮಾಡಿದ್ದಾನೆ ಅಂದ್ರೆ ಅವ್ನು ಹೀರೋನೇ ಕಣಮ್ಮ. ಮಯೂರಿ, ಮಯೂರಿ, ಏನ್ ಮಾಡ್ತಿದ್ಯಾ? ನನ್ನನ್ನು ತಡಿಬೇಡಿ ದೊಡ್ಡಮ್ಮ, ನಾನು ಬಂಟಿಗೆ ಸರಿಯಾಗಿ ಹೊಡೆದು ಬರ್ತೀನಿ. ಆಸಿಡ್ ಹಾಕಿ ನನ್ನ ಲೈಫನ್ನು ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ನಲ್ಲ ಅವನು ನಡು ರಸ್ತೆ ನಿಲ್ಸಿ ಅವನು ಸಾಯೋ ಹಂಗೆ ಹೊಡಿತೀನಿ. ಮಯೂರಿ, ಆವೇಶ ಪಡ್ಬೇಡ. ಪೊಲೀಸ್ನವರು ಅವನ್ನ ಸಾಕ್ಷಿ ಸಮೇತ ಹಿಡಿದಿದ್ದಾರೆ. ಅವನಿನ್ನು ಶಿಕ್ಷೆಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ ಕಣೆ. ಆದ್ರೂ ನಾನು ನನ್ನ ಕೈಯಿಂದ ಅವನಿಗೆ ಶಿಕ್ಷೆ ಕೊಡ್ಬೇಕು, ಆಗ್ಲಿ ನನ್ನ ಸಮಾಧಾನ. ಇದ್ರಲ್ಲಿ ನೀನು ಪೊಲೀಸ್ ಸ್ಟೇಷನ್ ಬೇರೆ ಹೋಗಿ ಹೊಡಿತೀಯ ಅವನ್ನ? ಪೊಲೀಸ್ನವ್ರು ಹೊಡೆಯಕ್ಕೆ ಬಿಡ್ತಾರ ನಿನಗೆ? ಇದರಿಂದ ಸುಮ್ಮನೆ ನಮ್ಮ ಫ್ಯಾಮಿಲಿ ಹೆಸರು ಹಾಳಾಗತ್ತೆ. ಮಯೂರಿ, ಪ್ಲೀಸ್ ಕಣೆ, ಅಳ್ಬೇಡ. ಮಯೂರಿ, ನೀನು ತುಂಬ ವೀಕ್ ಆಗಿದೆಯಾ. ಇಂಥ ಹೊತ್ತಲ್ಲಿ ಆವೇಶ ಪಟ್ಕೊಂಡು ಮತ್ತಷ್ಟು ನರಳಬೇಡ ಪ್ಲೀಸ್. ಹೇಳೋದನ್ನ ಕೇಳು. ಮೇಘ, ಮಯೂರಿನ ಹೊಳಗೆ ಕರ್ಕೊಂಡು ಹೋಗೋ. ಸರಿ ಅಪ್ಪ, ಬಾ. ಅಂತೂ ಇಂತೂ ಒಂದು ಕ್ರೂರ ಮೃಗ ಜೈಲು ಸೇರ್ತಾ ಇದೆ. ನನಗಂತೂ ಹಾಲು ಕುಡಿದ ಸಂತೋಷ. ನನಗೂ ಅಷ್ಟೇ ಸಂತೋಷ ಆಗ್ತಿದೆ ಪಶುಪತಿ. ಸುಮತಿ, ನಿನ್ನೆ ನಾನು ನಿನ್ಗೆ ಹೇಳಿದ್ದೆ, ದೇವರು ಅಂತ ಒಬ್ಬ ಇದ್ದಾನೆ, ಅವನು ಎಲ್ಲವನ್ನೂ ಮೇಲಿಂದ ನೋಡ್ತಾ ಇರ್ತಾನೆ. ನೋಡ್ತೀಯಾ, ನಮ್ಮ ಪ್ರಮೇಯನೇ ಇಲ್ಲದೆ ಅವನಿಗೆ ಎಂಥ ಶಿಕ್ಷೆ ಕೊಟ್ಟುಬಿಟ್ಟ. ಆ ವಿಡಿಯೋ ಕ್ಲಿಪ್ನ ಇಂಟರ್ನೆಟ್ಗೆ ಯಾರು ಅಪ್ಲೋಡ್ ಮಾಡಿರ್ಬೋದು? ಅದು ನಮ್ಮ ಮಗು ಯಾರು ಅಂತ ಗೊತ್ತಾಗದೆ, ನಮ್ಮ ಹೆಸರು ಎಲ್ಲೂ ಪ್ರಸ್ತಾಪವಾಗದ ಹಾಗೆ ತುಂಬ ನಾಜೂಕಿಂದ ಕೆಲಸ ಮಾಡಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ನಮ್ಮ ಪೈಕಿನೇ ಯಾರೋ ಈ ಕೆಲಸ ಮಾಡಿದ್ದಾರೆ ಅಂತ ಅನಿಸ್ತಿದೆ. ಇಲ್ಲಾಂದಿದ್ರೆ ಅಷ್ಟೊಂದೆಲ್ಲ ಎಚ್ಚರಿಕೆ ತಗೊಳ್ಳೋ ಅಗತ್ಯ ಅವನಿಗೇನಿತ್ತು ಹೇಳು? ರೀ, ಯಾರೇ ಆ ಕೆಲಸ ಮಾಡಿರ್ಲಿ, ದೇವರು ಅವನನ್ನ ತಣ್ಣಗಿಟ್ಟಿರ್ತಾರೆ. ದೇವರ ಆಶೀರ್ವಾದದ ಜೊತೆ ನಮ್ಮ ಸ್ವಾತಿ ಆಶೀರ್ವಾದನೂ ಇರುತ್ತೆ ಅವನ ಜೊತೆ. ಅಯ್ಯೋ, ತ್ರಿಪುರ ಸುಂದರಿ ಅವ್ರು ಬಂದರು. ಹಲೋ ಎವ್ರಿಬಡಿ. ನಮಸ್ತೆ ಅಮ್ಮ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಸಿಂಧು, ಮೀನಾಕ್ಷಿ, ಕುಡಿಲಿಕ್ಕೆ ಏನಾದ್ರು ತಗೊಂಡ್ಬನ್ನಿ. ವೇಟ್ ಎ ಮಿನಿಟ್. ನನ್ನ ಮೊಮ್ಮಗಳು ಮೇಘ ಹೇಗಿದ್ದಾಳೆ? ಫಿಟ್ ಆ್ಯಂಡ್ ಫೈನ್ ಆಗಿದ್ದಾಳಲ್ಲ? ಅವಳಿಗೆ ನಮ್ಮ ಕೊರತೆ, ಅವಳು ಆರಾಮಾಗೇ ಇದ್ದಾಳೆ. ಅಬ್ಬಾ, ಈ ಮಾತನ್ನು ಕೇಳಿ ನನ್ನ ಹೊಟ್ಟೆಗೆ ಹನಿ ಬೆರೆಸಿ ಹಾಲು ಸುರ್ಕೊಂಡಾಗಾಯ್ತು. ಟಿವಿಲಿ ಆ ಬ್ಯಾಡ್ ನ್ಯೂಸ್ ನೋಡಿ ನನ್ನ ಹಾರ್ಟೇ ಶೇಕ್ ಆಗಿ ಹೋಯ್ತು. ಆಸಿಡ್ ಅಟ್ಯಾಕು, ಅದು ನನ್ನ ಮೊಮ್ಮಗಳು ಓದೋ ಕಾಲೇಜ್ನಲ್ಲಿ. ಗೋಡ್ ರಾಮ ರಾಮ ರಾಮ, ಏನು ನಡೀತಿದೆಯಪ್ಪ ಈ ಪ್ರಪಂಚದಲ್ಲಿ? ಸಿಂಧು, ಮಯೂರಿ ವಿಷಯ ಏನಾದರೂ ಈ ಮುದುಕಿಗೆ ಗೊತ್ತಾದ್ರೆ ಮದ್ವೆನೇ ಮುರಿದು ಹಾಕ್ಬಿಡ್ತಾಳೋ ಏನೋ. ಸುಮ್ಮನಿರಿ, ಅದಕ್ಕೆ ಕೆಟ್ಟದನ್ನ ನುಡಿಬೇಡಿ. ಅಮ್ಮ, ಈಗ ನಿಮ್ಮ ಮನ್ಸಿಗೆ ಸಮಾಧಾನ ಆಯ್ತಲ್ಲ,
ಈಗಲಾದರೂ ಏನಾದರೂ ತಗೋಬಹುದಲ್ಲ? ಮೊದಲು ಮೇಘನ್ ಕರಿ. ಅವಳನ್ನು ನೋಡಿದ ಮೇಲೆ ನನ್ನ BP ಕಂಟ್ರೋಲ್ ಆಗಿ ನಾನು ಹ್ಯಾಪಿ ಆಗೋದು. ಮೇಘ, ಮೇಘ, ಹಾಗೆ ಆ ನಿನ್ನ ತಂಗಿ ಮಗಳನ್ನು ಕರಿ. ಅವಳು ಅದೇ ಕಾಲೇಜ್ನಲ್ಲಿ ತಾನೇ ಸ್ಟಡಿ ಮಾಡೋದು. ಅವಳನ್ನು ಒಂದ್ಸಲ ವಿಚಾರಿಸಿ ಆ ಇನ್ಸಿಡೆಂಟು ಹೇಗೆ ನಡೀತು ಅಂತ ತಿಳ್ಕೊತೀನಿ. ಈ ಕಾಲದಲ್ಲಿ ಲೇಡೀಸಿಗೆ ಸೇಫ್ಟಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಇನ್ನು ಮುಂದೆ ಹೆಣ್ಣು ಮಕ್ಕಳು ಈ ಮಚ್ಚು, ಲಾಂಗು, ಚೂರಿ, ಚೈನು, ಕಾರದ ಪುಡಿ ಇದನ್ನೆಲ್ಲ ಕೈಯಲ್ಲೇ ಹಿಡ್ಕೊಂಡು ತಿರ್ಬೇಕಾಗತ್ತೋ ಏನಪ್ಪ. ಕರಿಯವಳನ್ನ, ಏನವಳ ಹೆಸರು? ಮಯೂರಿ. ಮಯೂರಿ, ಕರಿಯವಳನ್ನ. ಅಮ್ಮ, ಅದು ಅವಳು ಇವಾಗ ತಾನೇ ಸ್ನಾನಕ್ಕೆ ಹೋದ್ಲು. ಹೌದೌದು, ಅವಳನ್ನಂತೂ ಕೇಳಲೇಬೇಡಿ. ಸ್ನಾನಕ್ಕೆ ಅಂತ ಹೋದ್ರೆ ಗಂಟುಗಟ್ಟಲೆ ಸ್ನಾನ ಮಾಡ್ತಾನೆ ಇರ್ತಾಳೆ. ಮೇಘ ಹೋಮ್ನಲ್ಲೇ ಇದ್ದಾಳಲ್ಲ?